ನಾನು ಹೇಳಿಕೊಟ್ಟ ಪ್ರಾಣಾಯಾಮಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಂತ ಆಲೋಚನೆ ಮಾಡ್ಕೊಂಡಿದ್ದೇನೆ. ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿರ್ಬೋದು ಅಂತ ಎಣಿಸಿದ್ದೇನೆ. ಆದರೆ ಇದನ್ನೆಲ್ಲ ಕರೆಕ್ಟಾಗಿ ಮಾಡ್ತಾ ಬನ್ನಿ, ನೆಗ್ಲೆಕ್ಟ್ ಮಾಡಬೇಡಿ ಏನಾದ್ರೂ. ಓಕೆ, ನಮಗೆ ವಾಯು ಗಾಳಿ ಆಕ್ಸಿಜನ್ ಇದು ಚೆನ್ನಾಗಿ ನಮ್ಗೆ ಒಳಗಡೆ ಸೇರಿಸ್ಕೊಂಡ್ಬಿಟ್ಟು ನಮಗೆ ಯಾವ ಕಾಯಿಲೆನೂ ಬರಲ್ಲ. ಇದನ್ನು ನೋಡ್ಕೊಳ್ಳಿ. ಈಗ ನಾನು ಹೈ ಬಿ ಪಿಗೆ ಬೇಕಾಗುವಂಥದ್ದು ಹೇಳಿಕೊಡ್ತೇನೆ. ಪ್ರಾಣಾಯಾಮ ಈಸಿಲಿ ತಗೊಳ್ಬೋದು. ತುಂಬ ಹೈಯಲ್ಲಿದ್ದರೆ ತುಂಬ ಓವರ್ ಆಗಿ ಅಂದರೆ ಒಂದು 20 ಟೈಮ್ಸು ಈ ಥರ ಮಾಡಬೇಕು. ಕೆಲವು ಪ್ರಾಣಾಯಾಮ ಉಂಟು, ನೀವು ಹಾಫ್ ಆನ್ ಅವರ್ 15 ಮಿನಿಟ್ಸ್ ಮಾಡಿ ಸ್ವಲ್ಪ ಬ್ರೇಕ್ ತೆಗೀರಿ, ಮತ್ತು 15 ಮಿನಿಟ್ಸ್ ನಾನು ಹೇಳಿಕೊಟ್ಟಿದ್ದೇನೆ ಮೊದಲು ವಿಡಿಯೋದಲ್ಲಿ ಇದೆ, ಅದನ್ನು ನೋಡಿಕೊಂಡು ಮಾಡ್ಬೋದು. ಇವತ್ತು ಜಸ್ಟ್ ನಿಮ್ಗೆ ಒಂದೆರಡು ಮಾಡೆಲ್ ಮಾಡಿ ತೋರಿಸ್ತೇನೆ, ಅದನ್ನು ಫಾಲೋ ಮಾಡ್ತಾ ಬನ್ನಿ. ಸಣ್ಣ ಟಿಪ್ಸು ಕೊಡ್ತೇನೆ, ಕೆಲವು ಸ್ವಲ್ಪ ಪ್ರೆಷರ್ ಪಾಯಿಂಟ್ ಕೊಡ್ತೇನೆ. ಇದಿಷ್ಟು ಮಾಡ್ತಾ ಬರೋ ನಿಮಗೆ ಹೈ ಬಿ ಪಿ ಖಂಡಿತ ಮಾತ್ರೆ ಇಲ್ಲದೆ ನಿಮಗೆ ಕೂತ್ಕೊಳ್ಬೋದಮ್ಮ. ಇದನ್ನು ಜಾಗ್ರತೆ ಮಾಡ್ಕೊಳ್ಳಿ ಎಲ್ಲರೂ. ಓಕೆ, ನಿದ್ರೆ ಎಲ್ಲ ಚೆನ್ನಾಗಿರಬೇಕು. ಇಂಥದ್ದೆಲ್ಲ ಬರಬೇಕಾದ್ರೆ ಪ್ರಾಣಾಯಾಮದಲ್ಲಿನೇ ಆಗೋದು. ಇದು ಸರಿ ಮಾಡ್ಕೊಳ್ಬೇಡಿ. ಈಗ ತೋರಿಸ್ತೀನಿ ನಾನು. ಫಸ್ಟು ಓಂಕಾರ ಹೇಳುವಂಥದ್ದು. ಈಗ 3 ಟೈಮ್ಸ್ ನಾನು ಮಾಡಿ ತೋರಿಸ್ತೇನೆ. ಇದನ್ನು 30 ಟೈಮ್ ಮಾಡ್ಬೋದು, ಹಾಫ್ ಆನ್ ಅವರ್ ಮಾಡ್ಬೋದು, 5 ಮಿನಿಟ್ಸ್ ಮಾಡ್ಬೋದು. ಡಿಪೆಂಡ್ ಅಪಾನ್ ನಿಮ್ಮ ಟೈಮು ನೋಡ್ಕೊಂಡು ಮಾಡ್ಕೊಳ್ಳಿ. ಡೀಪ್ ಇನ್ಹೇಲ್ ಮಾಡ್ಕೊಂಡು ನಿಮಗೆ ಆದ ಹಾಗೆ ಮಾಡ್ಕೊಳ್ಳಿ. ಓಂಕಾರ ಈ ಥರ ಓಂಕಾರ ಹೇಳಬೇಕು. ಒಂದು ವೇಳೆ ನಿಮಗೆ ಲಾಂಗಾಗಿ ಆಗೋದಿಲ್ಲ ಅಂದರೆ ಸಣ್ಣಕ್ಕಾಗೋದು ತೆಗೀರಿ. ಅದು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಬಂದುಬಿಡುತ್ತೆ. ಈಗ ಅನುಲೋಮ ತಗೊಳ್ಬೇಕು. ಇದನ್ನು ಮೊದಲು ವಿಡಿಯೋಲಿ ಮಾಡಿ ತೋರಿಸ್ತಿದ್ದೇನೆ. ಬಲಬದಿ ಬಂದ್ ಮಾಡಿ ಎಡಬದಿಯಿಂದ ಆಳವಾಗಿ ತೆಗೆಯುವಂಥದ್ದು. ಇದು ಹೈ ಬಿ ಪಿ ಇದ್ದದನ್ನು ಕಮ್ಮಿ ಮಾಡಿಕೊಡುತ್ತೆ ನಿಮಗೆ. ಚಂದ್ರನಾಡಿ ಇದನ್ನು ಆಳವಾಗಿ ಉಸಿರು ತೆಗೆದು ಆಳವಾಗಿ ಉಸಿರನ್ನ ಹೊರಗಡೆ ಬಿಡೋದು. ಆಳವಾಗಿ ಉಸಿರು ತೆಗೆಯುವಾಗನೂ ಮನಸ್ಸಲ್ಲಿ ಓಂ ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಹೀಗೆ ನೋಡಿ, ಓಂ ಹೇಳ್ತಾ ಇನ್ಹೇಲ್, ಓಂ ಹೇಳ್ತಾ ಎಕ್ಸೇಲ್. ನಿಮಗೆ ಧ್ಯಾನನೂ ಆಯಿತು, ನಮ್ಮದು ಕರ್ಮಗಳನ್ನ ತೊಳ್ಕೊಳ್ಳಿಕ್ಕೂ ಆಯಿತು, ಬಿ ಪಿನೂ ಕಮ್ಮಿ ಮಾಡಿಕೊಡುತ್ತೆ. ಇದನ್ನು ಮೊದಲು ವಿಡಿಯೋ ನೋಡಿ ಹಾಗೆ ಮಾಡ್ಕೊಂಡು ಹೋಗಿ. ಈಗ ನಾನು ಶೀತಲಿ ಶೀತಕಾರಿ ಎರಡು ತೋರಿಸ್ತೇನೆ. ಇದು ತುಂಬ ಬಾಡಿ ಹೀಟ್ ಆದರೂ ಒಳ್ಳೆಯದು, ತಷ್ಟಿ ಆದರೂ ಒಳ್ಳೆಯದು. ಬಾಡಿ ಅಲ್ಸರ್, ಮೌತ್ ಅಲ್ಸರ್ ಬಂದರೆ ಅದಕ್ಕೂ ಒಳ್ಳೆಯದು, ಎಲ್ಲದಕ್ಕೆ ಸಹ ತುಂಬ ಒಳ್ಳೆಯದು. ಇದು ಹೈ ಬಿ ಪಿ ಇದ್ದರೆ ಎಲ್ಲ ಒಂದು 20 ಟೈಮ್ ಮಾಡಿದ್ರೂ ಬೆಟರು. ತುಂಬ ಕೋಲ್ಡ್ ಆಗಿದ್ದಿದ್ರೆ ಮಾಡಬಾರ್ದು, ನೆನ್ಪಿಟ್ಕೊಳ್ಬೇಕು. ತುಂಬ ಕಫ ತುಂಬಿಕೊಂಡಿದೆ, ಕೋಲ್ಡ್ ಆಗಿದೆ, ಆ ಟೈಮಲ್ಲಿ ಮಾಡಿಕೊಳ್ಬಾರ್ದು. ಈಗ ಟಂಗನ್ನು ಕೊಳವೆ ಹಾಗೆ ತಂದ್ಕೊಳ್ಬೇಕು. ಇದನ್ನು ಮಾಡಿಕೊಂಡು ಉಸಿರನ್ನು ಒಳಗಡೆ ಎಳ್ಕೊಳ್ಳೋ ಕ್ರಮ. ಒಂದು ಮೂರು ಟೈಮ್ ಮಾಡಿ ತೋರಿಸ್ತೇನೆ.
ಇದನ್ನು ರಿಪೀಟ್ ಮಾಡಬೇಕು 20 ಟೈಮು. 5 ಟೈಮ್ಸ್ 5 ಮಿನಿಟ್ಸು ಮಾಡ್ಕೊಳ್ಬೋದು. ಈಗ ಇನ್ನೊಂದು ಶೀತಕರಿದ್ದು 2 ಸೈಡ್ ತೋರಿಸ್ತೇನೆ. ಈಗ ಹಲ್ಲು ಸೈಡಿಂದ ಒಳಗಡೆ ಎಳ್ಕೊಳ್ಳುವಂಥದ್ದು ಗಾಳಿನ, ಅದು ಸಹ ಬಂದ್ ಮಾಡಿ ಮೂಗಿಂದ ಹೊರಗಡೆ ಬಿಡಬೇಕು. ಈ ಥರ ಬಿಡುವಂಥದ್ದು. ಇದಿಷ್ಟು ನಿಮಗೆ ತುಂಬ ಇದ್ದು. ಇನ್ನೀಗ ರಿಂಗ್ ಫಿಂಗರ್ ಇರ್ತದೆ ನೋಡಿ, ಅದನ್ನು ಹೀಗೆ ಪ್ರೆಸ್ ಮಾಡ್ತಾ ಇರಬೇಕು. ಎನಿ ಟೈಮ್ ಎಲ್ಲಿ ಕೂತ್ಕೊಂಡಿರ್ತೀರಾ ಅಥವಾ ಮಾತಾಡ್ತಿರ್ತೀರ, ಟಿ ವಿ ಪ್ರೋಗ್ರಾಮ್ ವಾಚ್ ಮಾಡ್ತಾ ಇರ್ತೀರಾ, ಆಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಇದನ್ನೆಲ್ಲ ಪ್ರೆಸ್ ಮಾಡ್ತಾ ಇರಿ. ತುಂಬ ಅನುಕೂಲ ಆಗಿ ಬರುತ್ತೆ. ಅದಕ್ಕೆ ನಮಗೆ ಮ್ಯಾರೇಜ್ ಆಗುವಾಗ ಟೆನ್ಷನ್ ಆಗ್ತದೆ ಅಂತ ಹೇಳ್ಕೊಂಡೆಲ್ಲ ಬೊಬ್ಬೆ ಹೊಡ್ಕೊಳ್ತಾರೆ. ಅದಕ್ಕೋಸ್ಕರನೇ ರಿಂಗ್ ಫಿಂಗರ್ ಅಂತ ಹೇಳ್ಕೊಂಡು ಅದಕ್ಕೆ ಹಾಕಿಬಿಡ್ತಾರೆ. ಇದನ್ನು ಪ್ರೆಸ್ ಮಾಡುವಂಥದ್ದು. ಮತ್ತು ಇನ್ನೊಂದು ಟಿಪ್ಸು ಸಹ ಕೊಡ್ತೇನೆ ನಾನು. ಈಗ ಕೈಯಲ್ಲಿ ನೀವು ಹೇಗೆ ಪ್ರೆಸ್ ಮಾಡಿದ್ದೀರಿ ಹಾಗೆ ಇದರಲ್ಲಿ ಸಹ ಈ ಫಿಂಗರ್ ಇರ್ತದೆ ನೋಡಿ, ಈ ಫಿಂಗರನ್ನು ಸಹ ಈ ಥರ ಪ್ರೆಸ್ ಮಾಡಬೇಕು. ಸೆಕೆಂಡ್ ಲಾಸ್ಟ್ ಇದು ಎನಿ ಟೈಮ್. ಹಾಗೆಯೇ ಇದು ಒಂದು. ಮತ್ತು ಕೆಲವು ಜ್ಯೂಸ್ಗಳುಂಟು, ನಾನು ಇನ್ನೊಂದು ವಿಡಿಯೋಲಿ ನಿಮಗೆ ತೋರಿಸ್ಕೊಡ್ತೇನೆ. ಇದನ್ನು ಹೀಗೆ ಪ್ರೆಸ್ ಮಾಡುವಂಥದ್ದು. ಆಮೇಲೆ ಕೋಲ್ಡ್ ವಾಟರ್ ದಟ್ ಮೀನ್ಸ್ ಐಸ್ ವಾಟರ್ ಎಲ್ಲ, ನಾರ್ಮಲ್ ಟ್ಯಾಪ್ ವಾಟರ್ ಕೋಲ್ಡ್ ಇದ್ದದ್ದು ಕ್ಲೀನ್ ವಾಟರ್ ನೋಡಿಕೊಂಡು ಮುಖಕ್ಕೆ ಸ್ವಲ್ಪ ಹೀಗೆ ಹಾಕಿ ದಿನಕ್ಕೆ ಒಂದು 3-4 ಸಲ ಮಾಡಿಕೊಳ್ಬೇಕು. ಆಗ ನಿಮಗೆ ಹೀಗೆ ಮಾಡಿಕೊಂಡ್ರೆ ತುಂಬ ಕೋಲ್ಡ್ ಆಗಿಬಿಡುತ್ತೆ. BP ಇದ್ದದ್ದು ಕಮ್ಮಿ ಆಗಲಿಕ್ಕೆ ಸಹ ತುಂಬ ಅನುಕೂಲ ಆಗಿ ಬರುತ್ತೆ. ಇದಿಷ್ಟನ್ನು ನೀವು ಫಾಲೋ ಮಾಡಿದರೆ ಒಳ್ಳೆಯದು. ಈಗ ಇನ್ನೊಂದು ತೋರಿಸ್ತೇನೆ. ಸೋರೆಕಾಯಿ ಪೀಸ್ ಇರುತ್ತೆ, ಹೀಗೆ ಅದನ್ನು ತಂದು ಹೀಗೆ ಪ್ರೆಸ್ ಮಾಡಿ ರಬ್ ಮಾಡ್ತಾ ಇರಬೇಕು. ಹೀಗೆ ಇಡೀ ಕಾಲಿಗೆ ಈ ಥರ ಒಂದು 5 ನಿಮಿಷ 10 ನಿಮಿಷ ಮಾಡ್ಕೊಳ್ಬೋದು ನೋಡಿ. ಈ ಥರ ನಾವು ಮೆಡಿಸಿನ್ ಇಲ್ಲದೆ ಆರಾಮಲ್ಲಿ ದಿನ ತೆಗಿಬೋದು. ಟೈಮ್ ಫುಡ್ ತಗೊಳ್ಳಿ, ಟೈಮ್ ನಿದ್ರೆ ಮಾಡ್ಕೊಳ್ಳಿ. ಒಂದು ವೇಳೆ ಒಂದು ಟೈಮಿಂದು ಫುಡ್ ಗಡಬಡಾಯಿತು, ಲೇಟ್ ಆಯಿತು ಅಂದರೆ ಇನ್ನೊಂದು ಫುಡ್ ಸ್ಕಿಪ್ ಮಾಡಿ, ನೀರು ಚೆನ್ನಾಗಿ ಕುಡ್ಕೊಳ್ಳಿ, ಹೆಚ್ಚು ಕಾಲಡಿಯಲ್ಲಿ ತಿಕ್ಕೊಳ್ಳಿ. ಆಮೇಲೆ ಇದನ್ನೆಲ್ಲ ಹೀಗೆ ಹಾಕಿ ತಿಕ್ಕೊಳ್ಬೋದು. ಅದನ್ನು ಸಹ ಈ ಥರ 2 ಕಾಲಿದ್ದು ಮಾಡ್ಕೊಳ್ಬೇಕು. ತುಂಬ ಬೆನಿಫಿಟ್ ಇದು. ಇನ್ನೂ ತುಂಬ ಇದರಲ್ಲಿ ಉಂಟು ಅಂದರೆ ಇದನ್ನು ಸ್ವಲ್ಪ ಉದ್ದದ್ದು ಪೀಸ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಸಾಕ್ಸ್ ಹಾಕ್ಕೊಂಡು ಒಂದು ರೆಸ್ಟ್ ತಗೊಳ್ಳಿ. ಆ ಟೈಮಲ್ಲಿ ಕಾಲು ಸ್ವಲ್ಪ ಮೇಲೆ ಇಟ್ಟು ರೆಸ್ಟ್ ತಗೊಳ್ಳಿ, ತುಂಬ ಅನುಕೂಲ ಆಗಿ ಬರುತ್ತೆ. ಬಜೆ ಬೇರೆ ಅಂತ ಬರುತ್ತೆ, ಅದೊಂದು ಸಣ್ಣ ತುಂಡು ಒಂದು ಅರ್ಧ ಇಂಚು ಸೇರಿಸೋದು. ನಾನು ಒಂದು 3 ಡೋಸ್ ಇದ್ದಕ್ಕೆ ಹೇಳೋದು. ಇನ್ನೊಂದು ಜಠಮಾಸಿ ಅಂತ ಬರುತ್ತೆ, ಅದು ನೋಡಿದರೆ ನಿಮಗೆ ಇಲಿ ನೋಡಿದ ಹಾಗೆ ಆಗ್ಬೋದು. ಒಂದು ಬೇರೆ ಅದರದ್ದು ಹೊರಗಡೆ ಎಲ್ಲ ಫರ್ ಹಾಗೆ ಇರುತ್ತೆ. ಅದನ್ನು ತಂದು ಅದು ಸರಿ ಚೆಂದ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದನ್ನು ಸಹ ಒಂದು ಪೌಡ್ರ್ ಮಾಡಿಕೊಂಡು ಸ್ವಲ್ಪ ಒಂದು ಕಾಲು ಟೀ ಸ್ಪೂನು ಸ್ವಲ್ಪ ಬಿಸಿ ಹಾಲಿಗೆ ಅದಕ್ಕೆ ಹಾಕಿ ತಗೊಂಡ್ರೂ ಸಹ ನಿಮಗೆ ತುಂಬ ಅನುಕೂಲ ಆಗಿ ಬರುತ್ತೆ ಇದು. ಮತ್ತು ಆದಷ್ಟು ಮೆಂತ್ಯ ಕಾಳನ್ನು ಯೂಸ್ ಮಾಡ್ಕೊಳ್ಬೋದು, ಯಾವುದಕ್ಕಾದ್ರೆ ಮಾಡ್ಕೊಂಡು ತಂಬಳಿ ಮಾಡಿ ತಿನ್ಕೊಳ್ಬೋದು. ರಾತ್ರಿ ಸೋಪ್ ಮಾಡೋದು, ಬೆಳಗ್ಗೆ ಎದ್ದು ಮಿಕ್ಸಿಗೆ ಹಾಕೋದು, ಸ್ವಲ್ಪ ಕೊಕೊನಟ್ಟು ಮೊಸರು ನಿಮ್ಮ ಟೇಸ್ಟ್ಗೆ ಬೇಕಾದಾಗ ಸ್ವಲ್ಪ ಹಿಂಗು ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಕುಡಿದುಬಿಟ್ಟು ನಿಮಗೆ ಅದರಲ್ಲಿನೂ ಬೆನಿಫಿಟ್ ಆಗಿಬಿಡುತ್ತೆ. ಓಕೆ, ಇನ್ನು ನೆಕ್ಸ್ಟ್ ವೀಡಿಯೋಕ್ಕೆ ಬರ್ತೇನೆ. ಇನ್ನೊಂದು ಸಲ ನಾನು BPಗೆ ಬೇಕಾಗುವಂಥ ಸೂಪ್ ಹೇಳ್ಕೊಡ್ತೇನೆ. ಸೂಪು ಜ್ಯೂಸು ಅದನ್ನು ನೀವು ಮಾಡ್ಕೊಳ್ಳಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ, ಖುಷಿಲಿರಿ, ಎಲ್ಲರೂ ನಗ್ತಾ ಇರಿ. ಈಗ ಮೊದಲು ಕೆಲವು ಟಿಪ್ಸ್ ಎಲ್ಲ ಕೊಟ್ಟೆ ವಿಡಿಯೋಲಿ, ಅದನ್ನು ನೋಡ್ಕೊಂಡ್ರಲ್ವಾ. ಆಮೇಲೆ ಈಗ ನಾನು ಅಂತ ಬೇಕಾಗಿದ್ದೊಂದು ಸಣ್ಣ ಪುಟ್ಟ 2 ಎಕ್ಸಸೈಸ್ ಹೇಳ್ಕೊಡ್ತೇನೆ. ಅದನ್ನು ಚೆನ್ನಾಗಿ ಮಾಡ್ಕೊಳ್ಳಿ. ನಿಮ್ಮ ತಾಕತ್ತಿಗೆ ಎಷ್ಟು ಆಗ್ತದೆ ಅಷ್ಟು ಮಾಡ್ಕೊಳ್ಬೋದು. 10 ಟೈಮ್ ಮಾಡ್ಬೋದು, 20 ಟೈಮ್ ಮಾಡ್ಕೊಳ್ಬೋದು. ವೆಯ್ಟ್ ಜಾಸ್ತಿ ಇದ್ದರೆ ಕಮ್ಮಿನೂ ಆಗುತ್ತೆ, ಅಪ್ಪರ್ ಟಮ್ಮಿ ಇದ್ದರೆ ಅದು ಸಹ ಕಮ್ಮಿ ಆಗುತ್ತೆ. ಲೋವರ್ ಟಮ್ಮಿ, ಕಿಡ್ನಿ ಪ್ರಾಬ್ಲಮ್ ಎಲ್ಲ ಸಹ ತೆಕ್ಕೊಳ್ಳಿಕ್ಕೆ, ರೆಸ್ಪಿರೇಟರಿ ಪ್ರಾಬ್ಲಮ್ ಎಲ್ಲ ತೆಗಿಲಿಕ್ಕೆ ಸಹ ತುಂಬ ಅನುಕೂಲ ಆಗುತ್ತೆ. ನಾನು ಭುಜಂಗಾಸನ ತೋರಿಸುವಂಥದ್ದು. ಇದನ್ನು ಸೈಡಲ್ಲಿ ಹೀಗೆ ಇಟ್ಕೊಳ್ತೇನೆ. ನಾನು ತಲೆ ಎತ್ತುವಾಗ ಸರ್ಪದ ಹಾಗೆ ತಲೆ ಎತ್ತಬೇಕು. ಅದು ಎತ್ತುವಾಗ ಬ್ರೀದ್ ಇನ್, ನೆನ್ಪಿಟ್ಕೊಳ್ಬೇಕು, ಬ್ರೀದ್ ಇನ್
ಕೆಳಗಡೆ ಬರುವಾಗ ಬ್ರೀದ್ ಔಟ್. ಇಷ್ಟೇ ನೀವು ಫಾಲೋ ಮಾಡ್ತಾ ಬಂದರೆ ಸರಿ. ಇದಾದಮೇಲೆ ಒಂದು ಮರ್ಕಟಾಸನ ಹೇಳ್ತೇನೆ. ಇದು ಭುಜಂಗಾಸನ. ಈಗ ಫಸ್ಟ್ ಒಂದು ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್, ಎರಡು ಥರ ಮಾಡಿ ತೋರಿಸ್ತೇನೆ. ಬ್ರೀದ್ ಇನ್ ಮಾಡ್ತಾ ಮೇಲೆ ಹೋಗಬೇಕು, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಈಗ ನೆಕ್ಸ್ಟ್ ಒನ್, ಲೆಫ್ಟ್ ಹ್ಯಾಂಡ್ ಕೆಳಗಡೆ ಬರುತ್ತೆ, ರೈಟ್ ಹ್ಯಾಂಡ್ ಅದ್ರ ಮೇಲೆ ಬರುತ್ತೆ. ಈಗ ಬ್ರೀದ್ ಇನ್ ಮಾಡ್ತಾ ಮೇಲೆ, ಬ್ರೀದ್ ಔಟ್, ಬ್ರೀದ್ ಔಟ್. ಮರ್ಕಟಾಸನ. ನಿಧಾನಕ್ಕೆ ಬ್ರೀದ್ ಇನ್, ಮಂಡಿ ಮೇಲೆ ಮಂಡಿ, ಪಾದದ ಮೇಲೆ ಪಾದ. ಇದು ಸಹ ಹಾಗೆಯೇ, ಪಾದದ ಮೇಲೆ ಪಾದ, ಮಂಡಿ ಮೇಲೆ ಮಂಡಿ, ಈ ಥರ ಬ್ರೀದ್ ಇನ್, ಬ್ರೀದ್ ಔಟ್, ಈ ಥರ ಮಾಡಬೇಕು. ಹಾಗೆ ಈ ಕಾಲನ್ನು ಹೀಗೆ 1 ಫೀಟ್ ಅಷ್ಟು ಗ್ಯಾಪು ಈ ಮಂಡಿಗೆ ಹೋಗಿ ಪಾದದ ಮೇಲೆ ಕೂತ್ಕೊಳ್ಳುತ್ತೆ. ಹಾಗೆ ನೆಕ್ಸ್ಟ್ ಒನ್ನು, ಇದನ್ನು ರಿಪೀಟ್ ಮಾಡ್ಕೊಳ್ಬೋದು, 10 ಟೈಮ್ಸ್ ತಗೊಳ್ಬೋದು. ಹಾಗೆ ನೆಕ್ಸ್ಟ್ ಇದನ್ನು ಕೈಯಲ್ಲಿ ಹೀಗೆ ತಗೊಂಡು ಬಂದು ಹೀಗೆ ತರ್ಬೋದು. ನಿಮ್ಗೆ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ತಗೊಂಡು ಬರ್ಬೋದು. ಅದು ಆಗೋದಿಲ್ಲ ಅಂದರೆ ಜಸ್ಟ್ ಹೀಗೆ ಮಾಡಿದರೆ ನಡೆದು ಹೋಗ್ಬಿಡುತ್ತೆ. ಈಗ ನಾನು BP ಗೆಲ್ಲ ಹೇಳಿ ತೋರಿಸಿದ್ದೇನೆ. ಎಕ್ಸಸೈಸು, ಕೆಲವು ಪ್ರಾಣಾಯಾಮ ಎಲ್ಲ ಅದನ್ನು ಮಾಡ್ತಾ ಫಾಲೋ ಮಾಡ್ತಾ ಬನ್ನಿ. ಕರೆಕ್ಟಾಗಿ ಇಟ್ಕೊಳ್ಳಿ ಆರೋಗ್ಯನ. ಮತ್ತೀಗ ಸದ್ಯಕ್ಕೆ ನಿಮಗೆ ಜೀರಾ, ಧನಿಯಾ, ಸೋಂಪು ಇದು ಎಲ್ಲ ಎರಡು ಒಂದೊಂದು ಟೀ ಸ್ಪೂನ್ ಹಾಕ್ಕೊಳ್ಳಿ. ಇಲ್ಲದೇ 1 ಟೇಬಲ್ ಸ್ಪೂನ್ ಆಗ್ಬೋದು. ನಿಮ್ಮದು ಹೈ BP ಲೆವೆಲಲ್ಲಿ ನೋಡಬೇಕು. ಆಮೇಲೆ ಇದಕ್ಕೆ 3 ಟೇಬಲ್ ಸ್ಪೂನು ಇದು ಹಾಕ್ಕೊಳ್ಳಿ, ಯಾವುದು ಸೋಂಪು. ಸೋಂಪೆ ಹೇಳು, ಹೋಟ್ಲಲ್ಲೆಲ್ಲ ಊಟ ಆದಮೇಲೆ ಕೊಡ್ತಾರಲ್ಲ ಸೋಂಪು, ಇದನ್ನು ಹಾಕಿ. ಸೋಂಪು ಯಾವುದು ಜಾಸ್ತಿ ಬೇಕು, BP ಜಾಸ್ತಿ ಇದ್ದರೆ ಕಮ್ಮಿ ಮಾಡ್ಕೊಳ್ಳಿಕ್ಕೆ. ಇದನ್ನು ಬಾಯ್ಲ್ ಮಾಡಿ, ಮೆಂತೆ ಕಾಳನ್ನು ಹಾಕ್ಕೊಳ್ಬೋದು ಡಯಾಬಿಟಿಸು ಇದ್ದಿದ್ದರೆ. ಅದನ್ನು ಮಾಡಿಕೊಂಡ್ರೆ ನಿಮಗೆ ತುಂಬ ಒಳ್ಳೆಯದು. ಒಂದು 8 ಲೋಟ ನೀರು ಬರುವಂಥ ತಪ್ಪಲೆಯಲ್ಲಿ ಹಾಕಿ ಬಾಯ್ಲ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅದೇ ನೀರನ್ನ ಹೋಲ್ ಡೇ ಕುಡಿತಾ ಬನ್ನಿ. 6 ಗಂಟೆ ಮೇಲೆ, ಸಂಜೆ 6 ಗಂಟೆ ಮೇಲೆ ತುಂಬ ನೀರು ಕುಡಿಬೇಡಿ. 2 ಲೋಟ ಏನಾದರೂ ಹೋಗ್ಬೋದು, ಹಾಲು ನೀರು ಅಂತ ಹೇಳ್ಕೊಂಡು. ಟ್ಯಾಬ್ಲೆಟ್ಸ್ ಏನಾದ್ರು ಇದ್ದಿದ್ದರೆ ನಿಮಗೆ ಅದಕ್ಕೆ ಸರಿಯಾಗಿ ಹೋಗ್ಕೊಳ್ಬೋದು. ತುಂಬ ನೀರು ರಾತ್ರಿ ಕುಡಿಲಿಕ್ಕೆ ಹೋಗಬೇಡಿ. 5 ಗಂಟೆ ಒಳಗೆ ಬೇಕಾದಷ್ಟು ನೀರು ಕುಡಿದು ಕೂತ್ಕೊಳ್ಳಿ. ಊಟ ಆದ ಕೂಡಲೇ ನೀರು ಕುಡಿಲಿಕ್ಕೆ ಹೋಗಬೇಡಿ. 1 ಗಂಟೆ, ಊಟಕ್ಕೆ 1 ಗಂಟೆ ಮೊದಲು ನೀರು ಕುಡ್ಕೊಳ್ಳಿ. ನಾನು ಇನ್ನೊಂದು ಟಿಪ್ಪು ಕೊಡ್ತೇನೆ ನಿಮಗೆ. ಬ್ಯಾರ್ ಫುಟಲ್ಲಿ ಗ್ರಾಸ್ ಮೇಲೆ ನಡೆಯುವಂಥದ್ದು, ಹಸಿ ಹುಲ್ಲು ಅಂತ ನಾವು ಹೇಳ್ತೇವೆ, ಹಸಿರು ಹುಲ್ಲು. ಆ ಹಸಿರು ಹುಲ್ಲು ಮೇಲೆ ನಡೆಯುವಂಥದ್ದು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬೆಳಗಿನ ಹೊತ್ತಾದ್ರೂ ಒಳ್ಳೆಯದು, ಸಂಜೆ ಹೊತ್ತಾದ್ರೂ ಒಳ್ಳೆಯದು. ಆ ಥರ ನಡೆದರೆ ನಿಮಗೆ BP ಕಮ್ಮಿ ಆಗಲಿಕ್ಕೆ ಸಹ ತುಂಬ ಒಳ್ಳೆಯದು. ಎಲ್ಲ ವೀಡಿಯೋಗಳನ್ನು ನೋಡಿದ್ರಲ್ವ, ಚೆನ್ನಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಕಳಿಸ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.